ಜಾಲಿ ಜಾಲಿ ಎಲ್ಲ ಜಾಲಿ. ಎಷ್ಟೋ ವರ್ಷಗಟ್ಟಲೆ ಕಾಯ್ಕೊಂಡಿದ್ದಾರೆ ಸೈಮಾ ಅವರೆಲ್ಲ, ಪಾಪ ಇನ್ನೂ ಸಿಗ್ಲಿ. ಇವತ್ತು ನಾನು ಇಲ್ಲಿ ಕುತ್ಕೊಂಡಿದ್ದೀನಿ ಅಂದ್ರೆ ಆ ಒಂದೇ ಡೈಲಾಗ್ ಕಾರಣ. ಯೂಶುವಲಿ ಸ್ಲಮ್ ಅನ್ನೋ ವರ್ಡ್ ಬಂದ ತಕ್ಷಣ ಅವನ ಸ್ಲಮ್ಮಲ್ಲಿ ಇದ್ದಾನೆ, ಕುಡಿತಾನೆ, ಸಿಗರೇಟ್ ಸೇರ್ತಾನೆ, ಏನೇನೋ ಚಟ, ಈ ಥರದ್ದೆಲ್ಲ ಮಾತಾಡ್ತಾರೆ. ಮೇಡಮ್, ಯಾರು ಕಣ್ಣು ತಪ್ಪಿಸ್ಕೋಬೋದು, ದೇವ್ರ ಮೇಲೆ ಒಂದು ಕಂಡು ಹಾಕಿ ಇದೆಲ್ಲ ಎಡಿಟ್ ಮಾಡ್ಬೋದು, ಅದೆಲ್ಲ ಎಡಿಟ್ ಮಾಡೋಕ್ಕಾಗತ್ತಾ? ನಮಸ್ತೆ ಜಾಲಿ ಜಾಲಿ ಜಾಕ್ ಅವರೇ, ಹೇಗಿದ್ದೀರಾ? ಲೈಫ್ ಜಾಲಿ ಜಾಲಿಯಾಗೇ ಇದೆಯಾ? ನಮಸ್ಕಾರ. ಜಾಲಿ ಜಾಲಿ ಎಲ್ಲ ಜಾಲಿ, ಚೆನ್ನಾಗಿದೆ ಮೇಡಮ್. ಸಿನಿಮಾದಲ್ಲಿ ಈ ಡೈಲಾಗ್ ಹೇಳಿದ ಮೇಲೆ ಬದುಕು ಕಂಪ್ಲೀಟ್ ಆಗಿ ಜಾಲಿ ಜಾಲಿ ಆಯ್ತಾ, ಅಥವಾ ಮುಂಚೆನೂ ಸ್ವಲ್ಪ ಆಗಿತ್ತಾ, ಹೇಗೆ? ಮೇಡಮ್, ನಾವು ಹೇಳ್ಬೇಕಾದ್ರೆ ನಾವು ಹುಟ್ಟಿದ ಟೈಮಿಂದ ಕಷ್ಟದಲ್ಲೇ ಬೆಳೆದವ್ರು ನಾವು. ನಮ್ಗೆ ಯಾವಾಗ ಒಂದು ಮೆಚೂರ್ ಬಂತ ಆವಾಗ ನಮ್ಗೆ ಸ್ವಲ್ಪ ಒಂದು ಹೆಜ್ಜೆ ಮೇಲೆ ಬಂದಿ ಹೊರತು ತುಂಬಾ ಕಷ್ಟದಲ್ಲೇ ನಾವು ಬೆಳೆದಿದ್ದೆವು. ಸ್ಲಮ್ಮಲ್ಲಿ ಹುಟ್ಟಿ ಸ್ಲಮ್ಮಲ್ಲಿ ಬೆಳೆದಂತ ನಾವು ಸುಖ ತುಂಬಾ ಕಷ್ಟ ಮೇಡಮ್ ಅಲ್ಲಿ. ಆಮೇಲೆ ದೇವ್ರ ದಯದಲ್ಲಿ ಏನೋ ಸ್ವಲ್ಪ ಸ್ವಲ್ಪ ಮೇಲೆ ಬಂದು ನಮ್ಮ ಅಪ್ಪ ಅಮ್ಮ ಆಶೀರ್ವಾದ, ನಮ್ಮ ಗುರುಗಳು ಆರ್ ವಿ ದೇವರಾಜ್ ಅಂತ ನಮ್ಮ ರಾಜಕೀಯದಲ್ಲಿ ನಮ್ಮ ಗುರುಗಳು, ಅವ್ರ ಆಶೀರ್ವಾದದಿಂದ ಸ್ವಲ್ಪ ದಿನ ರಾಜಕೀಯದಲ್ಲಿ ಒಂದು ಮಟ್ಟಕ್ಕೆ ಹೋಗ್ತಾರೆ. ಅವಾಗ ಸ್ವಲ್ಪ ಸುಧಾರಿಸ್ಕೊಂಡೆ. ಈಗ ಒಂದು 10 ವರ್ಷದ ಹಿಂದಿನ ಜೀವನ, 10 ವರ್ಷದ ನಂತರದ ಜೀವನ ಅಂತ ಬಂದಾಗ ಹೇಗಿದೆ ಕಂಪೇರ್ ಮಾಡಿದ್ರೆ ಆಗ ಈಗ? 10 ವರ್ಷಕ್ಕೆ ಮುಂಚೆ ನಾನು ಸಿನಿಮಾಗೆ ಎಂಟ್ರಿ ಆಗಿಲ್ಲ. ಅದಕ್ಕೆ ಮುಂಚೆ ನಾನು ಬಿಲ್ಡರು, ಆಮೇಲೆ ರಾಜಕೀಯದಲ್ಲಿ ಓಡಾಡ್ತಾ ಇದ್ದೆ. ಈ ಎರಡೂ ಮಾಡ್ಕೊಂಡು ಬಂದೆ. ಅವಾಗ ನಮ್ಮ ಅಪ್ಪ ಮಾಡಿದ ಕೆಲಸ ಬಿಲ್ಡರು, ಅವ್ರ ಕೆಲಸ ನಾನು ಹಂಗೆ ಫಾಲೋ ಮಾಡಕ್ಕೆ ಬಂದೆ. ಆ ಮಧ್ಯದಲ್ಲಿ ನಮ್ಮ ಆರ್ ವಿ ದೇವರಾಜ್ ಅಂತ ನಮ್ಮ ಬಾಸು, ಕಾಂಗ್ರೆಸ್ ಮುಖಂಡರು, MLA, ಮಾಜಿ MLA, ಕರ್ನಾಟಕದಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ವ್ಯಕ್ತಿಗಳೇ ಇರೋದಿಲ್ಲ, ಅಷ್ಟು ದೊಡ್ಡ ವ್ಯಕ್ತಿ ಅವರು. ಅವ್ರ ಜೊತೆಯಲ್ಲಿ ಇದೆ ಅಂತ ಒಂದು ಸಂತೋಷ, ಬಟ್ ಅದೊಂದು ಹೆಮ್ಮೆ ಕೂಡ ನನಗೆ. ರಾಜಕೀಯದಲ್ಲಿ ನಮಗೆ ಗುರುಗಳು, ನನಗೆ ದ್ರೋಣಾಚಾರ್ಯರು ಅಂತ ಹೇಳ್ಬೇಕಾದ್ರೆ ರಾಜಕೀಯದಲ್ಲಿ ಅವರೇ, ಆರ್ ವಿ ದೇವರಾಜ್ ಅವರು ಆಶೀರ್ವಾದ ನಮಗೆ ಯಾವತ್ತೂ. ಏನೋ ಒಂದು ಕಷ್ಟ, ನಮಗೆ ಕಷ್ಟದಲ್ಲಿ ಇದ್ದವ್ರನ್ನ ಮೇಲೆ ಎತ್ಕೊಂಡು ಬಂದುಬಿಟ್ಟವರು ಅವರು. ನಮ್ಮ ತಂದೆ ತಾಯಿ ಅವರೆಲ್ಲ ತುಂಬ ಕಷ್ಟದಲ್ಲೇ ಇದ್ದರು ಮೇಡಮ್. ನಾವು ಸ್ಲಮ್ ತುಂಬ, ನೀವು ಬಂದು ನೋಡ್ಬೇಕು ನಮ್ಮ ಏರಿಯಾ ಕಡೆ, ಅಷ್ಟು ಕಷ್ಟದಲ್ಲಿ ಬೆಳೆದವರು. ಹಂಗೆಯೇ ನಮ್ಮ ಜೀವನ ಸಾಸ್ಕೊಂಡು ಬರೋವಾಗ ಈ ರಾಜಕೀಯ, ರಾಜಕೀಯದಲ್ಲಿ ಬರ್ತಾ ಇರೋಗ್ಲೇ ನಮ್ಮ ಬಾಸ್ ಆರ್ ವಿ ದೇವರಾಜ್ ಜೊತೆಲಿ ಇರೋಗ್ಲೇ ನನಗೆ ಸಿನಿಮಾ ಚಾನ್ಸ್ ಸಿಕ್ಕಿದ್ದು. ಅಲ್ಲಿ ನಮ್ಮ ಶ್ರೀಕಾಂತ್ ಸರ್, ಟಗರು ಪಿಕ್ಚರ್ ಪ್ರೊಡ್ಯೂಸರ್ ಅವರು ಮತ್ತು ಆ ಪಿಕ್ಚರ್ ನಿರ್ದೇಶಕರು ಸೂರಿ ಸರ್, ಇಬ್ಬರು ನಮ್ಮ ಬಾಸ್ ಆರ್ ವಿ ದೇವರಾಜ್ ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದು. ಆವಾಗ ನಾನು ಅಲ್ಲಿ ನಿಂತ್ಕೊಂಡಿರುವಾಗ ನನ್ನ ಕರೆದು ಕೇಳಿದ್ರು, ಒಂದು ಪಿಕ್ಚರ್ ಮಾಡ್ತೀರಾ? ನಾವು ಪಿಕ್ಚರ್ ಡೈರೆಕ್ಟರ್ ಮಾಡ್ತಾಯಿದ್ವಿ, ಪ್ರೊಡ್ಯೂಸ್ ಮಾಡ್ತೀವಿ. ಆವಾಗ ನಾನು ರಾಜಕೀಯದಲ್ಲಿ ಇದ್ದೆ, ಅದೇ ಬಿಸಿ, ಸಿಕ್ಕಾಪಟ್ಟೆ ಬಿಸಿ, ಬಿಲ್ಡಿಂಗ್ ಕೆಲಸ. ಆದ್ದರಿಂದ ಯೋಚನೆ ಮಾಡಿದೆ. ಆವಾಗ ನಮ್ಮ ಬಾಸ್ ಹೇಳಿದ್ರು, ಒಳ್ಳೆ ಚಾನ್ಸ್ ಬಂದಿದೆ, ಮಾಡೋ ಹೋಗೋ ಅಂತ. ಅವ್ರು ಹೇಳಿದ್ರು, ನಾನು ಅವ್ರ ಮಾತನ್ನ ಯಾವತ್ತೂ ಮೀರೋದಿಲ್ಲ. ಹಂಗಾಗಿ ಅವ್ರು ಹೇಳಿದ ತಕ್ಷಣ ಒಪ್ಕೊಂಡು ಸರಿನಾ ಆಯ್ತನ ಮಾಡ್ತೀನಿ ಅಂದ್ಬಿಟ್ಟು, ಮಾರನೇ ದಿವಸ HMTಯಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ನನಗೆ ಐಡಿಯಾ ಇಲ್ಲ, ಬೆಳಿಗ್ಗೆ ಬಾ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ನನಗೆ ಇಂಟ್ರೆಸ್ಟ್ ಇದ್ದಿಲ್ಲ, ಸುಮ್ಮನೆ ಏನೋ ಹೇಳಿದಾರೆ ಸುಮ್ಮನೆ ಆಗ್ಬಿಟ್ಟೆ ನಾನು. ಮಾರನೇ ದಿವಸ ಫೋನ್ ಮಾಡ್ತಾರೆ, ಶಿವಣ್ಣ ಎಲ್ಲ ವೈಟ್ ಮಾಡ್ತಾ ಇದ್ದಾರೆ, ಏನಪ್ಪ ನೀನು ಅಷ್ಟು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ, ಬಂದಿಲ್ಲ ಅಂದ್ಬಿಟ್ಟು. ಅಯ್ಯೋ, ನನಗೆ ಐಡಿಯಾನೇ ಇಲ್ಲ ಸರ್, ನನಗೆ ಗೊತ್ತಿಲ್ಲ ಅಂದರೆ ಪಕ್ಕದಲ್ಲೇ ನಮ್ಮ ಬಾಸ್ ಪಕ್ಕದಲ್ಲಿ ನಿಂತಿದ್ದೀನಿ. ನನಗೆ ಫೋನ್ ಕಟ್ ಮಾಡಿಬಿಟ್ಟು ಅವ್ರಿಗೆ ಮಾಡಿಬಿಟ್ರು, ಈ ಥರ ಹೇಳಿದೆ ನೋಡಿ ಸರ್, ಬಂದಿಲ್ಲ ನಿಮ್ಮ ಹುಡುಗ ಅಂತ. ಅವ್ರು ನನಗೆ ಬೈದರು, ಏನೋ ನೀನು ಹೋಗೋ ಫಸ್ಟ್ ಹೋಗಿ ಇಲ್ಲಿಂದ ಅಂತ. ಆಮೇಲೆ ಅಲ್ಲಿಂದ ಬೈಕ್ ಹತ್ಕೊಂಡು ಬೈಕಲ್ಲಿ ಹೋಗಿ ಅದೇ ಫಸ್ಟು ನನ್ನ ಸಿನಿಮಾ ಪಯಣಕ್ಕೆ ಮೊದಲ ಹೆಜ್ಜೆ ಅಲ್ಲೇ. ಅಲ್ಲ, ಎಷ್ಟೋ ಜನ ಚಾನ್ಸ್ ಸಿಕ್ಕಿದ್ರೆ ಸಾಕಪ್ಪ, ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಸಾಕು, ಒಂದು 5 to 10 ಸೆಕೆಂಡ್ ಸ್ಕ್ರೀನ್ ಮೇಲೆ ಬಂದು ಹೋದರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಸೊ ನಿಮಗೆ ಅದೇ ಅವಕಾಶ ಹುಡ್ಕೊಂಡು ಬಂದ್ರೂ ನೀವು ಯಾಕೆ ಹೋಗೋದಕ್ಕೆ ಮನಸ್ಸು ಮಾಡಲಿಲ್ಲ ಅಂತ? ಮೇಡಮ್ ನೋಡಿ, ಒಂದು ಮನುಷ್ಯನಿಗೆ ಅವಕಾಶ, ಅದೃಷ್ಟ ಎಲ್ಲ ಹುಡ್ಕೊಂಡು ಬಂದು ಹಿಂಗೆ ಮೇಲೆ ಇವತ್ತು ನೋಡು, ಒಂದು ಸೈಮಾ ಅವ್ರು ತಗೊಂಡೆ ನಾನು. ಸೈಮಾ ಅವ್ರು ತಗೊಳ್ಳೋಕ್ಕೆ ಮುಖ್ಯ ಕಾರಣ ಬಂದು ನಮ್ಮ ದುನಿಯಾ ವಿಜಯ್ ಸರ್. ಸಲಗಾಲ್ ಚಾನ್ಸ್ ಕೊಟ್ಟರು, ಆಮೇಲೆ ಭೀಮಲ್ ಚಾನ್ಸ್ ಕೊಟ್ಟರು. ಭೀಮಲ್ ಅಂತೂ ಅಲ್ಟಿಮೇಟ್ ರೋಲ್ ನನಗೆ. ಆ ಜಾಲಿ ಜಾಲಿ ಅನ್ನೋ ಕ್ಯಾರೆಕ್ಟ್ರು ಎಲ್ಲೇ ಹೋದರೂ ಸರಿ. ಇವತ್ತು ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂದರೆ ಆ ಒಂದೇ ಡೈಲಾಗ್ ಕಾರಣ. ನಮ್ಮ ವಿಜಯ್ ಸರ್, ಸಿನಿಮಾ ರಂಗದ ನಮ್ಮ ಗುರುಗಳು, ನಮ್ಮ ದ್ರೋಣಾಚಾರ್ಯ ಯಾರಂದರೆ ದುನಿಯಾ ವಿಜಯ್ ಸರ್. ಅವ್ರ ಮುಖಾಂತರ ನನಗೆ ಒಂದು ಸೈಮಾ ಅವಾರ್ಡು, ಜೀ ಕನ್ನಡದಲ್ಲಿ ಒಂದು ಬೆಸ್ಟ್ ಕಾಮಿಡಿಯನ್ ಅವಾರ್ಡು, ಚಿತ್ರಸಂತೆ ಅಂತ ಒಂದು ಮ್ಯಾಗ್ಝಿನ್ ಅವಾರ್ಡು, ಈ ಅವಾರ್ಡೆಲ್ಲ ಸಿಕ್ತು. ಅದಕ್ಕೆ ಕಾರಣ ಯಾರಂದರೆ ನಮ್ಮ ದುನಿಯಾ ವಿಜಯ್ ಸರ್.
ಹಂಗಾಗಿ ಒಂದು ಅದೃಷ್ಟ ಮನುಷ್ಯನ ಮೇಲೆ ಬರಬೇಕಾದ್ರೆ ಎಲ್ಲಂದ್ರೆ ಹುಡ್ಕೊಂಡು ಬರುತ್ತೆ. ಅದೃಷ್ಟ ಇಲ್ಲಾಂದರೆ ಯಾರು ಎಲ್ಲೂ ಬರೋಕ್ಕಾಗಲ್ಲ. ನೋಡಿ, ನಾನು ಎಲ್ಲೋ ರಾಜಕೀಯ ಮಾಡ್ಕೊಂಡಿದ್ದೆ, ಏನು ಗಾರೆ ಕೆಲಸ ಮೀನ್ಸ್ ಬಿಲ್ಡರು. ಅಂಥವ್ರನ್ನ ಹುಡ್ಕೊಂಡು ಬಂದು ನಮಗೆ ನಮ್ಮ ಶ್ರೀಕಾಂತ್ ಸಾರು, ಶ್ರೀ ಸಾರು, ಆಮೇಲೆ ನಾಗೇಶ್ ಸಾರು, ಇವರು ಬಂದು ಹುಡ್ಕೊಂಡು ಬಂದು ನೀನೇ ಆ ಕ್ಯಾರೆಕ್ಟರ್ ಮಾಡ್ಬೇಕಂತ ಹೇಳಿದರೆ ಅದಕ್ಕೆ ಕಾರಣ ಏನಂದರೆ, ನಮಗೆ ಹಿಂದೆ ಇಂಥ ಅವಾರ್ಡ್ಗಳು, ಇಂಥ ಹೆಸರು, ಇಂಥ ಇದೆಲ್ಲ ನಿಮ್ಗೆ ಇರಬೇಕಂತ ದೇವರು ಆಜ್ಞೆ. ಅದು ಯಾರೂ ಮೀರ್ಸೋಕ್ಕಾಗಲ್ಲ. ಅದು ನಮ್ಮನ್ನ ಹುಡ್ಕೊಂಡು ಬಂದು ಕೆಲವ್ರು ನೀವು ಹೇಳ್ದಂಗೆ ಪಾಪ ಎಷ್ಟೋ ಜನ ಎಷ್ಟೋ ವರ್ಷಗಟ್ಟಲೆ ಕಾಯ್ಕೊಂಡಿದ್ದಾರೆ. ಸೈಮಾ ಅವರೆಲ್ಲ ಪಾಪ ಇನ್ನೂ ಸಿಕ್ಕಲಿಲ್ಲ. 300-400 ಪಿಕ್ಚರ್ ಮಾಡವ್ರೆ. ಸುಮಾರು ನಾನು ಒಂದು 4-5 ಪಿಕ್ಚರು 10 ಪಿಕ್ಚರ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಟ್ 5 ಪಿಕ್ಚರ್ ಇಷ್ಟಕ್ಕೆ ನನಗೆ ಒಂದು ಸೈಮಾ ಅವಾರ್ಡ್ ಸಿಕ್ಕಿದೆ ಅಂದರೆ ಅದು ಅದೃಷ್ಟ. ಮತ್ತು ಇನ್ನು ನೀವು ಹೇಳ್ದಂಗೆ ನಮ್ಮ ವಿಜಯ್ ಸರು ಇಂಥ ಕೆಲವೊಂದು ವಿಷಯಗಳು ನಮ್ಮನ್ನು ಎತ್ತಿ ಮೇಲೆ ಬಿಟ್ಟಿದೆ. ಆಮೇಲೆ ಈಗ ಅದೇ ಹೇಳಿದ್ರಿ, ಈಗ ಏನೋ ಅವ್ರು ಹೇಳಿದ್ರು ಹೋದೆ ಅಂತ. ಬಟ್ ಆ್ಯಕ್ಟಿಂಗ್ ಎಲ್ಲ ಏನಾದ್ರು ಮುಂಚೆನೇ ಐಡಿಯಾ ಆಯ್ತಾ, ಬರ್ತಾ ಇತ್ತಾ? ಹೋದ ಮೇಲೆ ತಕ್ಷಣ ರೀಟೇಕ್ಸ್ ಅಂತೂ ಇದ್ದೇ ಇರುತ್ತೆ. ಎಷ್ಟು ಟೇಕ್ಸ್ ತಗೊಂಡ್ರಿ? ಈಸಿ ಅನ್ನಿಸ್ತಾ ಆ್ಯಕ್ಟಿಂಗ್ ಮಾಡಿದ್ದು ಈಸಿ ಅಂತ ಅನ್ನಿಸ್ತಾ? ಇಲ್ಲ ಮೇಡಮ್, ನನಗೆ ಆ್ಯಕ್ಟಿಂಗೇ ಬಂದಿಲ್ಲ. ಅದ್ರಲ್ಲಿ ಏನಂದರೆ ಆ ವಿಷಯದಲ್ಲಿ ಸೂರಿ ಸರ್ ಅವ್ರು ಬಂದು ಒಂದು ಹೆಂಗಂದರೆ ಅವ್ರು ಒಂದು ಹಠ, ಅವ್ರು ಮಾಡಿದ್ದೇ ಬರ್ಬೇಕನ್ನೋದು. ನಾವು ಫಸ್ಟ್ ಫಿಲಮ್ ನಮಗೆ ಆ್ಯಕ್ಟಿಂಗ್ ಕ್ಯಾಮ್ರಾ ಮುಂದೆ ಇದೇ ಫಸ್ಟ್ ಟೈಮ್. ಅದೇ ಅವರು ನಮಗೆ ಮಾಡಂದ್ರು, ನಮ್ಗೆ ಏನೋ ಒಂದು ಮಾಡ್ತೀವಿ. ಆದರೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ಅದು 2 ಟೇಕಲ್ಲಿ ಮುಗಿಸ್ದೆ. ಒಂದು ಒಳ್ಳೆ ಸೀನ್ ಅದನ್ನು 2 ಟೇಕಲ್ಲಿ ಮುಗಿಸ್ದೆ. ಖುಷಿ ಆದರು. ಹಂಗೆ ಅದು ನೋಡಿ ನಮ್ಮಲ್ಲಿ ಉಟ್ಕೊಬಿಡುತ್ತೆ. ನಮ್ಮಲ್ಲಿ ಉಟ್ಕೊಂಬಿಟ್ಟು ಅದು ಮಾಡಿದೆ ನಾನು. ನನಗೆ ಒಂದು ಆಶ್ಚರ್ಯ, ಏನಪ್ಪ ಫಸ್ಟ್ ಬಂದು ಒಂದು 2 ಟೇಕಲ್ಲ ಮಾಡಿಬಿಟ್ಟಲ್ಲ ಅಂತ ಒಂದು ಖುಷಿ, ಅದೊಂದು ಸಂತೋಷ ಆಯ್ತು. ಆಮೇಲೆ ನಾನು ನಿಮ್ಮನ್ನು ನೋಡಿದ ತಕ್ಷಣ ಅಂದರೆ ಹೇಗೆ ಬರಬಹುದು ಅಂತ ಒಂದು ಇಮ್ಯಾಜಿನೇಷನ್ ಇರುತ್ತಲ್ವಾ, ಅದು ಕಂಪ್ಲೀಟಾಗಿ ವಿರುದ್ಧವಾಗಿ ಬಂದಿದ್ರೆ. ಯೂಶ್ವಲಿ ಒಂದು ದಪ್ಪದ ಚಿನ್ನದ ಚೈನು, ಕೈ ತುಂಬ ಬ್ರೇಸ್ಲೆಟ್ ದೊಡ್ಡದು ಈ ಥರ ಅಂತ. ನಿಮ್ದು ಹಳೆ ವೀಡಿಯೋಸಲ್ಲೆಲ್ಲ ನೀವು ಅಂದರೆ ಅದೇ ಥರ ಕಾಣಿಸ್ಕೊಂಡಿರೋದು. ಇವತ್ತು ಏನೂ ಹಾಕೊಂಡ್ಬಂದಿಲ್ಲ, ಯಾಕೆ? ಏನಕ್ಕೆ ತೆಗೆದಿಟ್ಟಿರೋದು? ಅದು ಕಾರಣ ಏನಂದರೆ, ನಾವು ಚಿನ್ನ ಹಾಕ್ಕೊಂಡು ತಿರುಗಿದ ಕಾಳ ಬಂದು ಬಿಲ್ಡರು, ಆಮೇಲೆ ರಾಜಕೀಯದಲ್ಲಿ ಇರೋವಾಗ ನಾನು ಹಂಗೆ ಅದೇ ನಂದು. ನಾನು ನೋಡಿದ್ರೆ ನನ್ನ ಏನಂತ ಗುರುತು, ಚಿನ್ನ ಹಾಕ್ಕೊಂಡು ಅದು ಇದೆಲ್ಲ ಇರೋದು ನನ್ನ ಗುರುತು. ಅದು ನಾನು ಯಾವಾಗ ಸಿನಿಮಾಲಿ ಎಂಟ್ರಾಗಿ ಸಿನಿಮಾಲಿ ಒಳ್ಳೆ ಹೆಸರಾಯಿತು, ಫಸ್ಟೇ ನಮ್ಮ ಜನರಿಗೆ ಕಣ್ಣು ಈ ಚಿನ್ನ ಅದು ಇದು ಹಾಕ್ಕೊಂಡಿರೋದು. ಸಿನಿಮಾ ಹೋದ್ಮೇಲೆ ಏನಾಯ್ತು ಅಂದರೆ ಇನ್ನೂ ಜಾಸ್ತಿ ಹೆಸರಾಯಿತು. ಎಲ್ಲ ಕಡೆ ಕರ್ನಾಟಕದಲ್ಲಿ ಸುಮಾರು ಕಡೆ ಈ ಫಂಕ್ಷನ್ ಅಟೆಂಡ್ ಮಾಡೋದು, ಪ್ರೋಗ್ರಾಮ್ ಹೋಗೋದು, ಪ್ರಮೋಷನ್ ಅದು ಇದು ಹೋಗುವಾಗ ಅಷ್ಟು ದಪ್ಪಲ್ಲಿ ಹಾಕೊಂಡು ಹೋಗೋಲ್ಲ ಮೇಡಮ್. ಸುಮಾರು ನೋಡಿ, ಮೊನ್ನೆ ಇದಕ್ಕೆ ಹೋಗಿದ್ದೆ, ಯಾವುದು ಉತ್ತರ ಕರ್ನಾಟಕಕ್ಕೆ. ಒಂದು 30 ಬೌನ್ಸರ್ ಹಿಡಿಯೋಕ್ಕಾಗ್ತಾ ಇಲ್ಲ, ಅಷ್ಟು ಜನ ಸುತ್ಕೊಂಡ್ಬಿಟ್ರು. ನಾವು ಅಷ್ಟೆಲ್ಲ ಹಾಕೊಂಡು ಇವಾಗಿರೋ ಚಿನ್ನ ರೇಟ್ಗೆ ಒಂದು ಏನು ಅವ್ರು ಕಿತ್ಕೊಳ್ಳಲ್ಲ. ಒಂದ್ ವೇಳೆ ಇನ್ ಕೇಸ್ ಕಳೆದು ಹೋಗಿದ್ರೆ ಅದೆಲ್ಲ ತಿರ್ಗಾ ಪಡ್ಕೊಳ್ಳೋದು ಕಷ್ಟ ಇದೆ ನಾನು. ಅದು ಒಂದು ಕಣ್ದೃಷ್ಟಿ. ಬೇಡ, ಇವಾಗಿರೋ ಫೇಮಸ್ ಸಾಲದ, ಇದು ಚಿನ್ನ ಹಾಕೊಂಡು ಬೇರೆ ನಾನು ಫೇಮಸ್ ಆಗ್ಬೇಕಾ ಅನ್ನೋ ಒಂದೇ ಒಂದು ಕಾರಣ ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಸ್ವಲ್ಪ ಸಣ್ಣ ಆದಂಗಿದೆ ಅಲ್ವಾ? ಮುಂಚೆ ಸ್ವಲ್ಪ ದಪ್ಪ ಅನ್ನಿಸ್ತಿದ್ರಿ, ಒಂದ್ ಸ್ವಲ್ಪ ಫಿಲಮ್ ಬಂದ್ಮೇಲೆ ನೋಡಿ, ಇವಾಗ ಕೂಡ ಮೊನ್ನೆ ಒಂದು ನಮ್ಮ ವಿಜಯ್ ಸರ್ ಹೇಳಿದ್ರು, ಸ್ವಲ್ಪ ಸಣ್ಣ ಆಗು, ಹೊಟ್ಟೆಲ್ಲ ಇರಬಾರ್ದು ಅಂತ ಕರೆದು ವಾರ್ನ್ ಮಾಡಿದ್ರು. ನಾನು ಆಲ್ರೆಡಿ 7-8 ಕಿಲೋ ಕಡಿಮೆ ಆಗ್ಬಿಟ್ಟಿದ್ದೀನಿ ಸರ್, ನೀನು ಹೇಳ್ಬಾರ್ದು ನಾನು ಹೇಳ್ಬೇಕು, ಸಣ್ಣ ಆಗ್ಬೇಕು ಅಂತ ಹೇಳಿದ್ರು. ಸರಿ ಸರ್, ಆಯ್ತು ಸರ್. ಬೇರೆ ಏನೋ ಕಾರಣ ಇಟ್ಕೊಂಡು ಹೇಳ್ತಾರೆ, ಯಾವುದೇ ಕಾರಣ ಇದೆ ಅವ್ರು ಹೇಳಿದ್ರೆ ಸರಿ ಸರ್ ಆಯ್ತು ಸರ್ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ಸಣ್ಣ ಆಗಿದ್ದು. ಹೇಗೆ ಸಣ್ಣ ಆಗ್ತದೆ? ಊಟನೇ ಮೇಡಮ್. ನಮಗೆ ಚಿಕ್ಕ ವಯಸ್ಸಿಂದ ಈ ಬೀಡಿ, ಸಿಗರೆಟ್, ಕಾಫಿ ಅದು ಇದು ಯಾವುದೇ ಚಟ ಇಲ್ಲ. ನನಗೆ ಇವತ್ತವರೆಗೂ ನಾನು ಯಾವುದು ಮುಟ್ಟಿಲ್ಲ. ನಾನು ನೋಡಿದ್ರೆ ಯಾರು ನಂಬೋದಿಲ್ಲ. ನಾನು ನೋಡಿದ್ರೆ ಏನು ಕುಡ್ಕ ಹಂಗೆ ಅನ್ನೋ ಥರ ಯೋಚನೆ ಮಾಡ್ತಾರೆ. ನನಗೆ ಯಾವುದು ಮುಟ್ಟೋದೇ ಇಲ್ಲ. ನಾನು ಮುಟ್ಟೋದೇ ಇಲ್ಲ, ನನಗೆ ಅಭ್ಯಾಸವೂ ಇಲ್ಲ. ಅಲ್ಲ, ಯೂಶಲಿ ಈಗ ನೀವು ಹೇಳಿದ್ರಿ ಹುಟ್ಟಿ ಬೆಳೆದಿದ್ದೆಲ್ಲ ಸ್ಲಮ್ ಅಲ್ಲೇ, ಈಗಲೂ ನಾನು ಸ್ಲಮ್ ಅಲ್ಲೇ ಇರ್ತೀನಿ, ಕೊನೆ ತನಕ ಅಲ್ಲೇ ಇರ್ತೀನಿ ಅಂತ ಹೇಳ್ತೀರಾ. ಯೂಶಲಿ ಸ್ಲಮ್ ಅನ್ನೋ ವರ್ಡ್ ಬಂದ ತಕ್ಷಣ ಅವನ ಸ್ಲಮ್ ಅಲ್ಲಿ ಇದ್ದಾನೆ, ಕುಡಿತಾನೆ, ಏನ್ ಸಿಗರೇಟ್ ಸೇತಾನೆ, ಏನೇನೋ ಚಟ, ಈ ಥರದ್ದೆಲ್ಲ ಮಾತಾಡ್ತಾರೆ. ಹೆಂಗ್ ಅನ್ಸುತ್ತೆ ನಿಮಗೆ ಅದನ್ನ ಹೇಳೋರು ಹೇಳ್ತಾನೆ ಇರ್ತಾರೆ, ಅವ್ರಿಗೆ ಪದಗಳು ಸಿಗಲ್ಲ. ಅವ್ರು ಮಾತಾಡ್ಬೇಕನ್ನೋದಕ್ಕೆ ಏನೋ ಒಂದು ಮಾತಾಡ್ತಾರೆ. ಇರ್ತಾ ಹೋಗ್ಲಿ, ನಮ್ಗೇನಿದೆ, ನಾವು ಹಿಂಗೆ ಕರೆಕ್ಟಾಗಿದ್ದೀವಾ? ಸೊ ಮೇಡಮ್, ಯಾರ ಕಣ್ಣಲ್ಲೂ ತಪ್ಸ್ಕೋಬೋದು. ದೇವ್ರ ಮೇಲೆ ಒಂದು ಕ್ಯಾಮ್ರಾ ಹಾಕಿರ್ತಾರೆ, ಅದ್ರಲ್ಲಿ ತಪ್ಸ್ಕೊಳಕ್ಕೆ ಆಗಲ್ಲ. ಇದರಲ್ಲಿ ಎಡಿಟ್ ಮಾಡ್ಬೋದು, ಅದ್ರಲ್ಲಿ ಎಡಿಟ್ ಮಾಡೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಹಂಗಾಗಿ ಆ ಎಡಿಟಲ್ಲಿ ಸಿಕ್ಕಾಕೊಡ್ತೀವಿ. ಒಳ್ಳೆ ಮಾತು ಹೇಳಿದ್ರಿ, ಖಂಡಿತ ಅಲ್ಲ. ಇದು ನಿಜ ಅಲ್ವಾ ಮೇಡಮ್?
ನಾವು ಇದ್ರಲ್ಲಿ ಬೇಕಾದ್ರೆ ನಾವು ಮಾತಾಡಿ ತಪ್ಪು ನಾವು ಎಡಿಟ್ ಮಾಡಿ ಹಾಕ್ಕೋಬೋದು. ಮೇಲಿಂದ ಅದನ್ನ ಎಡಿಟ್ ಮಾಡೋಕ್ಕಾಗತ್ತಾ? ಅದಕ್ಕೆ ಶಿಕ್ಷೆ ಇದ್ದೇ ಇರುತ್ತೆ. ನಾನು ಸುಳ್ಳು ಹೇಳಿ ಏನು ಬರುತ್ತೆ? ಆಮೇಲೆ ಇನ್ನೊಂದು ಕೇಳ್ಬೇಕು ಅಂದ್ಕೊಂಡೆ, ನಿಮ್ದು ಫುಲ್ ಹೆಸರೇನು? ಜಾಕ್ ಅಂತ ಅಷ್ಟೇನಾ ಅಥವಾ ಏನು ಹೆಸರು ನಿಮ್ದು? ಪೂರ್ತಿ ಹೆಸರು ಅಂತ ಏನಾದರೂ ಇದೆಯಾ? ನನ್ನ ಹೆಸರು 3 ಹೆಸರಿದೆ ನನಗೆ. ಹಾಂ, ನಮ್ಮ ಅಪ್ಪ ಅಮ್ಮ ಹೆಸರಿಕ್ಕಿದ್ದು ಪಳನಿಸ್ವಾಮಿ ಅಂತ. ಓಕೆ. ನಮ್ಮ ತಂದೆ ತಾಯಿ ಹೆಸರು ಇಕ್ಕಿದ್ದು ಪಳನಿಸ್ವಾಮಿ ಅಂತ. ಇನ್ನೊಂದು ಜಾಕ್ ಅಂತ. ನಮ್ಮ ಫ್ರೆಂಡ್ಸಲ್ಲಿ ಅದು ಚಿಕ್ಕ ವಯಸ್ಸಿಂದ ನನಗೆ ಗೊತ್ತಿಲ್ಲ ಯಾವಾಗ ಇಕ್ಕಿದ್ರು ಅಂತ, ಜಾಕ್ ಅಂತ. ಆಮೇಲೆ ಇನ್ನೊಂದು ಹೆಸರು ವೆಟ್ರಿ ಸೆಲ್ವಮ್ ಅಂತ ಒಂದು ಹೆಸರು. ಓಕೆ. ಅದು ಈ 3ರಲ್ಲಿ ಇದೊಂದು ಮಾತ್ರ ಸ್ವಲ್ಪ ಪಾಪ್ಯುಲರ್ ಆಗೈತೆ. ಓಕೆ, ಓಕೆ. ಹಂಗಿಂದ ಅದು ಜಾಕ್ ಅಂತಾನೆ ಆಗೈತೆ. ಅದು ಕಂಪ್ಲೀಟ್ ಆಗಿ ಎಲ್ರಿಗೂ ನೋಡಿ ಪಳನಿಸ್ವಾಮಿ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಗೊತ್ತಿಲ್ಲ. ಇನ್ಯಾವುದು ವೆಟ್ರಿ ಯಾವ್ದು ಹೇಳಿದ್ರಲ್ಲ, ವೆಟ್ರಿ ಸೆಲ್ವಮ್. ವೆಟ್ರಿ ಸೆಲ್ವಮ್ ಅದು ಗೊತ್ತಿಲ್ಲ. ನಮ್ಮ ತಂದೆ ತಾಯಿ ಕೂಡ ಜಾಕ್ ಅಂತಾನೆ ಕರೆಯೋದು. ಓಕೆ, ಓಕೆ. ಅವ್ರು ಇಕ್ಕಿದ ಹೆಸರನ್ನ ಅವರೇ ಕರೆಯಲ್ಲ, ಹಾಂ, ಹಾಂ. ಜಾಕ್ ಅಂತಾನೆ. ನನ್ನ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡಲ್ಲಿ ಮಾತ್ರ ಪಳನಿಸ್ವಾಮಿ ಅಂತ ಇರುತ್ತೆ, ಬ್ಯಾಂಕ್ ಅದಿದಲ್ಲಿ. ಮಿಕ್ಕಿದೆ ಯಾರೇ ಕರೆದ್ರು ಸರಿ ಜಾಕ್ ಅಂತಾನೆ ಕರೆಯೋದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.